ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳದ ಬುರುಡೆ ಕೇಸ್ ಮತ್ತೊಂದು ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ. ಎಸ್ಐಟಿ ಮತ್ತೆ ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಟ್ಟಿದೆ. ಪ್ರಮುಖ ಸಾಕ್ಷಿಯನ್ನ ಕರೆದೊಯ್ದು ಶೋಧ ನಡೆಸಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್. ಆಪರೇಷನ್ ಬಂಗ್ಲೆಗುಡ್ಡ 2.0 ಸ್ಟಾರ್ಟ್. ಧರ್ಮಸ್ಥಳದಲ್ಲಿ ಹೊತ್ತಿರೋ ಬುರುಡೆ ಕಿಚ್ಚು 6 ಲಕ್ಷಣಗಳು ಕಾಣ್ತಿಲ್ಲ. 16 ಮಂದಿ ಹೆಸರು ತಳುಕು ಹಾಕೊಂಡ್ರೂ ಕೂಡ ಕಿಡಿ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ತಿಲ್ಲ. ಕ್ರೈಮ್ ವೆಬ್ ಸೀರೀಸ್ ತರ ದಿನಕ್ಕೊಂದು ಕಥೆಗಳು ಹುಟ್ಟಿಕೊಳ್ತಾನೇಗಿವೆ. ಚಿನ್ನಯ್ಯನಿಂದ ಶುರುವಾದ ಮೂಳೆ ಮರ್ಮ ಈಗ ಮತ್ತೊಂದು ಆಯಾಮ ಪಡೆದುಕೊಂಡಿದೆ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಚಾಪ್ಟರ್ 2 ಶುರುವಾಗಿದೆ. ಇಷ್ಟು ದಿನ ಆಗಿದ್ದು ಒಂದು ಅಧ್ಯಾಯ ಆದ್ರೆ ಈಗ ಶುರುವಾಗಿದ್ದು ಮತ್ತೊಂದು ಅಧ್ಯಾಯ. ಬಂಗ್ಲೆಗುಡ್ಡದಲ್ಲಿ ಅಡಗಿದ ಬುರುಡೆ ಸಾಮ್ರಾಜ್ಯದ ರಹಸ್ಯ ಮತ್ತೆ ತೆರೆದುಕೊಳ್ತಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ 100 ಶವಗಳ ರಹಸ್ಯ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಮಣ್ಣಲ್ಲಿ ಅಡಗಿದ್ದ ದಶಕಗಳ ಸತ್ಯ ಹೊರಬರಬೇಕು ಅನ್ನೋ ಕೂಗು ಎಲ್ಲೆಡೆ ಎದ್ದಿತ್ತು. ಬುರುಡೆ ಆಪರೇಷನ್ನಲ್ಲಿ ಮುಂದೇನಾಗತ್ತೆ ಅನ್ನೋ ಕುತೂಹಲ ಕೆರಳಿಸಿತ್ತು. ಚಿನ್ನಯ್ಯ ಬೊಟ್ಟು ಮಾಡಿದಲ್ಲೆಲ್ಲ ಬಗೆದಿದ್ದ ಎಸ್ಐಟಿ ಇಂಚಿಂಚು ತನಿಖೆ ಮಾಡಿತ್ತು. ತದನಂತರ ಸಾಲು ಸಾಲು ಆರೋಪಗಳ ಹೆಬ್ಬಂಡೆಗಳನ್ನೇ ಉರುಳಿಸಿದ್ದ ಚಿನ್ನಯ್ಯನನ್ನೇ ಜೈಲಿಗಟ್ಟಿತ್ತು. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಎಲ್ಲವೂ ತಣ್ಣಗಾಗಿತ್ತು. ಕೇಸ್ ಕತೆ ಮುಗಿದೇ ಹೋಯ್ತು ಅನ್ನೋಷ್ಟರಲ್ಲೇ ಮತ್ತೆ ಫೀನಿಕ್ಸ್ನಂತೆ ಎದ್ದು ನಿಂತಿದೆ. ಬುರುಡೆ ರಹಸ್ಯ ಕೆದಕೋದಕ್ಕೆ ಬಂಗ್ಲೆಗುಡ್ಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ಟೀಮ್. ಎಲ್ಲರೂ ಕೂಡ ಭಾವಿಸಿದ್ರು ಪ್ರಕರಣ ಇಲ್ಲಿಗೆ ಮುಗೀತು. ಯಾರು ಜನರು ಆರೋಪಿ ಅಂತ ಭಾವಿಸಿದ್ದಾರೋ ಅವರೇ ನಿಜವಾದ ಆರೋಪಿಗಳು, ಇದರಲ್ಲಿ ಒಂದು ದೊಡ್ಡದಾದ ಷಡ್ಯಂತ್ರ ಇದೆ ಅಂತ ಹೇಳಿ ಜನರು ಕೂಡ ಮಾತಾಡಿದ್ರು. ಆದ್ರೆ ಎಸ್ಐಟಿಯ ತನಿಖೆ ಅದು ಯಾವ ರೀತಿಯಾಗಿ ನಡೀತೈತೆ ಅಂತ ಹೇಳಿದ್ರೆ ಯಾರು ಕೂಡ ಊಹಿಸೋಕೆ ಅಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಎಲ್ಲವೂ ಮುಗೀತು, ಇನ್ನು ಪೂರ್ಣ ವಿರಾಮ ಈ ಪ್ರಕರಣಕ್ಕೆ ಇಟ್ಟಾಗಿದೆ ಅಂತ ಭಾವಿಸುವ ಸಂದರ್ಭದಲ್ಲೇ ಇದೀಗ ಧರ್ಮಸ್ಥಳದ ಬಂಗ್ಲೆಗುಡ್ಡೆಗೆ ಬೆಂಗಳೂರಿಂದ ಬಂದಂತಹ 3 FSL ಅಧಿಕಾರಿಗಳು ಅಲ್ಲಿ ಹೋಗಿರುವಂತದ್ದು. ಇದರ ಜೊತೆಗೆ ಸೋಕೋ ಟೀಮ್ ಇತ್ತು ಮತ್ತು ಎಸ್ಐಟಿ ಟೀಮ್ ಕೂಡ ಇರುವಂತದ್ದು. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಕ್ಕಿದೆ. ತನಿಖಾ ಕಣಕ್ಕೆ ಬೆಂಗಳೂರಿನ FSL ತಜ್ಞರು ಎಂಟ್ರಿ ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡದ ಬುರುಡೆ ರಹಸ್ಯಕ್ಕೆ ತಾರ್ಕಿಕ ಅಂತ್ಯ ಹಾಡಲು ಮುಂದಾಗಿದ್ದಾರೆ. 3 ಹಿರಿಯ ಅಧಿಕಾರಿಗಳ FSL ತಂಡ ಮತ್ತೆ ಆಪರೇಷನ್ ಶುರು ಮಾಡಿದೆ. 4 ತಿಂಗಳ ಹಿಂದೆ 7 ಅಸ್ಥಿ ಪಂಜರ ಸಿಕ್ಕಿದ್ದ ಬಂಗ್ಲೆಗುಡ್ಡದಲ್ಲಿ ಪರಿಶೀಲನೆ ಮಾಡಿದೆ. ಬುರುಡೆ ಸಿಕ್ಕ ಜಾಗದ ಮಣ್ಣನ್ನ ಇಂಚಿಂಚು ಪರಿಶೀಲನೆ ನಡೆಸಿದೆ. ಪ್ರಮುಖವಾಗಿ ಒಬ್ಬ ಪ್ರದೀಪ್ ಕುಲಾಲ್ ಅನ್ನೋ ವ್ಯಕ್ತಿಯನ್ನು ಕೂಡ ಎಸ್ಐಟಿ ಅವರು ಕರ್ಕೊಂಡು ಹೋಗಿದ್ದಾರೆ. ಯಾರೀತ ಪ್ರದೀಪ್ ಕುಲಾಲ್ ಅಂತ ಹೇಳಿದ್ರೆ ಈತ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಸಾಕ್ಷಿ ಅಂತ ಹೇಳಿ ಈಗ ಗುರುತಿಸಲಾಗಿದೆ. ಎಸ್ಐಟಿ ಈಗಾಗಲೇ ಹಲವಾರು ಮಾಹಿತಿಗಳನ್ನು ಕೂಡ ದಾಖಲೆಗಳನ್ನ ಪಡ್ಕೊಂಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಪ್ರದೀಪ್ ಕುಲಾಲ್ನ ಹೇಳಿಕೆಗಳನ್ನು ಕೂಡ ಎಸ್ಐಟಿ ಉಲ್ಲೇಖ ಮಾಡಿತ್ತು. ಹಾಗಾಗಿ ಇವತ್ತು ಬಂಗ್ಲೆಗುಡ್ಡೆಯಿಂದ ಕಾಡಿಂದ ತೆಗೆದಂತ ಬುರುಡೆ ಏನಿದೆ ಅದರ ಬಗ್ಗೆ ಇವತ್ತು ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. FSL ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬುರುಡೆ ಬಗೆದಿದ್ದ ಪ್ರದೀಪ್ ಕುಲಾಲ್ ಎಂಟ್ರಿ. ಮತ್ತೆ ಪುಟಿದೆದ್ದ ಬುರುಡೆ ಕೇಸ್ನ ಹೈಲೈಟ್ ಅಂದ್ರೆ ಅದು ಪ್ರದೀಪ್ ಕುಲಾಲ್. ದಟ್ಟ ಕಾಡಲ್ಲಿ ಬುರುಡೆ ಬಗೆದಿದ್ದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಪ್ರಕರಣದ ಸ್ಫೋಟಕ ತಿರುವಿಗೆ ನಾಂದಿ ಹಾಡಿತ್ತು. ವೈರಲ್ ಆಗಿದ್ದ ವಿಡಿಯೋದಲ್ಲಿ ಬುರುಡೆ ಹೊರತೆಗೆದಿದ್ದೆ ಈ ಪ್ರದೀಪ್ ಕುಲಾಲ್. ಯಾವಾಗ ತನಿಖೆ ಶುರುವಾಯಿತು ಪ್ರದೀಪ್ ತಪ್ಪಪ್ಪಿಕೊಂಡಿದ್ದ. PNS ಸೆಕ್ಷನ್ 183 ಅಡಿ ನ್ಯಾಯಾಧೀಶರ ಮುಂದೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದ. ವಿಠ್ಠಲ್ ಗೌಡ ಜೊತೆ ಸೇರಿ ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದರ ಬಗ್ಗೆ ಮಾಹಿತಿ ನೀಡಿದ್ದ. ಅಲ್ಲದೆ ಬುರುಡೆಯನ್ನ ಎಲ್ಲಿಂದ ತಂದು ಹೇಗೆ ಹೂತಿಡಲಾಗಿತ್ತು, ಯಾರ್ಯಾರು ಸಾಥ್ ಕೊಟ್ಟಿದ್ರು ಅನ್ನೋದರ ಬಗ್ಗೆ ಸಾಕ್ಷಿಯಾಗಿ ತಪ್ಪೊಪ್ಪಿಕೊಂಡಿದ್ದ. ಸದ್ಯ ಇದೇ ಪ್ರದೀಪ್ ಕುಲಾಲ್ನನ್ನ ಬಂಗ್ಲೆಗುಡ್ಡಕ್ಕೆ ಕರೆತಂದು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಘಟನೆಯನ್ನ ಮರುಸೃಷ್ಟಿಸಿ ಕಾರ್ಯಾಚರಣೆಗಿಳಿದಿದ್ದಾರೆ. ಬಂಗ್ಲೆಗುಡ್ಡದ ರಹಸ್ಯದ ದೂರುದಾರರೇ ಈಗಾಗಲೇ ಆರೋಪಿಗಳಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ರೆ ಬೆಳ್ತಂಗಡಿ ಕೋರ್ಟಿನಲ್ಲಿ ವಿಚಾರಣೆ ನಡೆಯುತ್ತಿದೆ. ಬೆಳ್ತಂಗಡಿ ಕೋರ್ಟ್ಗೆ 3932 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯೂ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಸುಳ್ಳು ಪ್ರಕರಣ ಎಂಬುದರ ಸಾಕ್ಷಿಗಳ ಉಲ್ಲೇಖ ಆಗಿದೆ. ದೂರುದಾರ ಚಿನ್ನಯ್ಯ, ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ,
ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ವಿಠ್ಠಲ್ ಗೌಡ ಮತ್ತು ಸುಜಾತಾ ಭಟ್ ಆರೋಪಿಗಳಾಗಿದ್ದಾರೆ. ಸದ್ಯ ವಿಠ್ಠಲ್ ಗೌಡ ಆಪ್ತ ಪ್ರದೀಪ್ ಕುಲಾಲ್ ಹೇಳಿಕೆ ಹಾಗೂ ಎಸ್ಐಟಿ ತನಿಖೆಯಿಂದ ಸ್ಫೋಟಕ ಸಾಕ್ಷ್ಯ ಸಿಗ್ತಾವ ಅನ್ನೋ ಕುತೂಹಲ ಮೂಡಿದೆ. ಒಟ್ಟಾರೆ ಹೂತಿಟ್ಟ ಶವಗಳ ಪತ್ತೆಗಾಗಿ ಎಸ್ಐಟಿ ಕೋಟಿ ಖರ್ಚು ಮಾಡಿ ತನಿಖೆ ಮಾಡುತ್ತಿದೆ. ಪ್ರದೀಪ್ ಕೊಟ್ಟ ಸ್ಟೇಟ್ಮೆಂಟ್ ಮತ್ತು ಎಫ್ಎಸ್ಎಲ್ ರಿಪೋರ್ಟ್ ಅತಿ ದೊಡ್ಡ ಅಸ್ತ್ರವಾಗೂ ಮುನ್ಸೂಚನೆ ಸಿಗ್ತಿದೆ. ಇಡೀ ದೇಶವನ್ನೇ ನಿಬ್ಬೆರಗಾಗಿಸಿದ್ದ ಕೇಸ್ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಆಕೆ ಗಂಡ ಇದ್ರು ಹಳೆ ಗೆಳೆಯನ ಪಲ್ಲಂಗ ಏರಿದ್ಲು. ಹೊಟ್ಟೆಲಿರೋ ಮಗು ನನ್ನ ಲವ್ವರ್ದು ಅಂತ ಪತಿಗೆ ಹೇಳಿದ್ಲು. ಗಂಡ ವಿರೋಧ ಮಾಡಿದ್ದೇ ತಡ ಮಂಚಕ್ಕೆ ಕರೆದು ಬೆಡ್ರೂಮ್ನಲ್ಲೇ ಚಟ್ಟ ಕಟ್ಟಿದಾಳೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ. ಮೊದಲೆಲ್ಲ ಮುತ್ತೈದೆತನಕ್ಕಾಗಿ ಪ್ರಾಣ ಬಿಡ್ತಿದ್ರು, ಗಂಡನ ಆಯಸ್ಸಿಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಿದ್ರು. ಆದ್ರೀಗ ಕಾಮದ ಚಪಲಕ್ಕಾಗಿ ಗಂಡನಿಗೆ ಚಟ್ಟ ಕಟ್ಟುವುದು ಕಾಮನ್ ಆಗೋಗಿದೆ. ಗದಗದಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಹಳೆ ಗೆಳೆಯನ ಸ್ನೇಹ ಬೆಳೆಸಿದವಳು ಗಂಡನಿಗೆ ಗೋರಿ ಕಟ್ಟಿದ್ದಾಳೆ. ಬೆಡ್ರೂಮ್ನಲ್ಲೇ ಸ್ವರ್ಗ ತೋರಿಸ್ತೀನಿ ಬಾ ಅಂತ ರಕ್ತದ ಕೋಡಿ ಹರಿಸಿದ್ದಾಳೆ. ಹೆಂಡತಿ ರಣರಣ, ಬೆಡ್ರೂಮ್ನಲ್ಲಿ ಬಿತ್ತು ಹೆಣ. ಹಳೆ ಗೆಳೆಯನ ಆಸೆಗೆ ಗಂಡನಿಗೆ ಕಟ್ಟಿದ್ಲ ಚಟ್ಟ. ಇವಳೆ ನೋಡಿ, ಬೆಡ್ರೂಮ್ನಲ್ಲಿ ಕ್ರೌರ್ಯ ಮೆರೆದ ಕಿರಾತಕೆ. ಮಠ ಮಧ್ಯಾಹ್ನ ಪತಿಯನ್ನೇ ಶಿವ ಅನ್ಸಿರೋ ಚಪ್ರಾಸಿ. ಹೆಸರು ಕವಿತಾ ಅಂತ. ಬಾಗಲಕೋಟೆಯ ಲಕ್ಷ್ಮೀ ನಗರದ ನಿವಾಸಿ. 2022ರಲ್ಲಿ ಗದಗ ಜಿಲ್ಲೆ ನರಗುಂದ ತಾಲೂಕಿನ ರೆಡ್ಡಿರ ನಾಗನೂರಿನ ಇದೇ ವಿಶ್ವನಾಥ ಜೊತೆ ಸಪ್ತಪದಿ ತುಳಿದಿದ್ಲು. ವಿಶ್ವನಾಥನ ತಾಳಿಗೆ ಕೊರಳೊಡ್ಡಿ ಕೆಲ ವರ್ಷ ಸುಖ ಸಂಸಾರ ನಡೆಸಿದ್ಲಂತೆ. ಮುದ್ದಾದ ಮಗುವಿಗೆ ಜನ್ಮಾನು ಕೊಟ್ಟಿದ್ಲು. ಈ ಮಧ್ಯೆ ಪರಪುರುಷನ ಮೋಹ ಮೈಗಂಟಿಸಿಕೊಂಡಿದ್ಲಂತೆ. ಬಾಗಲಕೋಟೆಯ ಯುವಕನ ಜೊತೆ ಜಿಂಗಾಲಾಲ ಶುರು ಮಾಡಿದ್ಲಂತೆ. ಯಾವಾಗ ಹೆಂಡತಿ ಮೇಲೆ ಅನುಮಾನ ಶುರುವಾಯಿತು, ವಿಶ್ವನಾಥ ಕೆರಳಿ ಕೆಂಡವಾಗಿದ್ದ. ಮಗು ಯಾರಿಗೆ ಹುಟ್ಟಿದೆ ಅಂತ ಜಗಳ ಮಾಡ್ತಿದ್ದಂತೆ. ಈ ಗಲಾಟೆ ತಾರಕಕ್ಕೇರ್ತಾ ಇದ್ದಂತೆ ಕವಿತಾ ಗಂಡನ ಮನೆ ತೊರೆದು ತವರು ಸೇರಿದ್ಲು. ಅದೆಷ್ಟೇ ಕರೆದ್ರು ನಾನು ಬರಲ್ಲ ಅಂತ ದೂರವಾಗಿದ್ಲು. ಹೀಗಿರುವಾಗಲೇ ಇತ್ತೀಚೆಗೆ ವಿಶ್ವನಾಥ ಸಹೋದರಿಯ ಮದುವೆ ಫಿಕ್ಸ್ ಆಗಿತ್ತಂತೆ. ಹೀಗಾಗಿ ಮದುವೆ ಮಾಡೋದಕ್ಕೆ ಅಂತ ಕವಿತಾ ಗಂಡನ ಮನೆಗೆ ಬಂದಿದ್ದಾಳೆ. ಆಗ್ಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿದೆ. ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ಲೋ ಏನೋ ಗೊತ್ತಿಲ್ಲ. ಕಟ್ಟಿಕೊಂಡವನಿಗೆ ಚಟ್ಟ ಕಟ್ಟೋದಕ್ಕೆ ಕವಿತಾ ನಿರ್ಧಾರ ಮಾಡಿದ್ದಾಳೆ. ಮೊನ್ನೆ ರಾತ್ರಿ ಗಂಡನನ್ನ ಬೆಡ್ರೂಮ್ಗೆ ಬನ್ರಿ ಅಂತ ಕರೆದಿದ್ದಾಳೆ. ಹೆಂಡತಿ ಕರೆದ್ಲು ಅಂತ ವಿಶ್ವನಾಥ ಕೂಡ ಖುಷಿಯಲ್ಲೇ ಹೋಗಿದ್ದಾನೆ. ಗಂಡ ಬೆಡ್ ಏರಿದ್ದೆ ತಡ ನಿದ್ರೆ ಮಾತ್ರೆ ಹಾಕಿ ಮಲಗಿಸಿ ರಾಡ್ನಿಂದ ಹೊಡೆದು ರಕ್ತದ ಹೊಳೆಯನ್ನೇ ಹರಿಸಿದ್ದಾಳೆ. ನೀವು ಸೀನ್ ಆಫ್ ಕ್ರೈಮ್ನ ನೋಡಿದರೆ ದೇರ್ ಈಸ್ ನೋ ಅದರ್ ಪ್ರೊಬಬಲ್ ವೇ ದಟ್ ಈಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಮನೇಲಿ ಇಬ್ಬರೇ ಜನ ವ್ಯಕ್ತಿ ಇದ್ದು, ಆ ಮನೆಗೆ ಬೇರೆ ಯಾವುದು ಬಾಗಿಲಿಲ್ಲದೆ ಇದ್ದು, ಮತ್ತು ಈ ಒಂದು ಘಟನೆ ನಡೆದಿದ್ದು, ಅವ್ರ ಪಕ್ಕದಲ್ಲೇ ಇರುವಂಥ ವ್ಯಕ್ತಿ ನಾನೇನು ಕೇಳಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಮೊದಲು ಸಂದೇಹ ಉಂಟಾಗುವಂಥ ಒಂದು ವಿಚಾರ. ಇಲ್ಲಿವರೆಗೂ 99% ಯಾರೇ ಕೊಲೆ ಮಾಡಿದ್ರು ನಾವು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತಾರೆ. ವೆದರ್ ನಿನ್ನೆ ಉದ್ವೇಗಕ್ಕೆ ಒಳಗಾಗಿ ಮಾಡಿರ್ತಾಳೆ ಅಂತ ಹೇಳಿ ಅವಳು ಹೇಳೋದು. ಸೊ ದೋಸ್ ಆಸ್ಪೆಕ್ಟ್ಸ್ ಆರ್ ಬೀಂಗ್ ಚೆಕ್ಡ್. ಕೊಲೆ ಮಾಡಿ ಕಥೆ ಕಟ್ಟಿದ್ಲು ಕಿಲ್ಲರ್ ಕವಿತಾ. ಯಾವಾಗ ಗಂಡನ ಉಸಿರು ನಿಲ್ತೋ ಇಡೀ ರಾತ್ರಿ ರಕ್ತದ ಕಲೆಗಳನ್ನು ಒರೆಸಿ ಕ್ಲೀನ್ ಮಾಡಿದ್ದಾಳೆ. ತನಗೇನೂ ಗೊತ್ತಿಲ್ಲದಂತೆ ಹೊರಗೆ ಬಂದಿದ್ದಾಳೆ. ಯಾವಾಗ ಮನೆಯವರು ನೋಡಿದ್ರೂ ಕೊಲೆಯಾಗಿರೋದು ಗೊತ್ತಾಗಿದೆ. ಆದರೆ ಕವಿತಾ ಮಾತ್ರ ನನಗೇನೂ ಗೊತ್ತೇ ಇಲ್ಲ ಅಂತ ಡ್ರಾಮಾ ಮಾಡಿದ್ಲು. ನಾನವಳಲ್ಲ, ನಾನು ಕೊಲೆನೇ ಮಾಡಿಲ್ಲ ಅಂತ ಯಾಮಾರಿಸಿದ್ಲು. ಯಾವಾಗ ಪೊಲೀಸರು ಎತ್ತಾಕೊಂಡು ಹೋಗಿ ಡ್ರಿಲ್ ಮಾಡಿದ್ರು ಒಂದೊಂದೇ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಇಬ್ಬರ ಮಧ್ಯೆ ನಿತ್ಯ ಗಲಾಟೆ ಆಗ್ತಿತ್ತು. ಇದರಿಂದ ಬೇಸತ್ತು ಕೊಲೆ ಮಾಡಿದ್ದಾಗಿ ಸತ್ಯ ಒಪ್ಪಿಕೊಂಡಿದ್ದಾಳೆ. ಅತ್ತ ಮಗನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ನೇಣು ಹಾಕ್ಕೊಂಡಿದ್ದಾನಂತ ನಾನು ತಿಳ್ಕೊಂಡಿದ್ದೆ, ಸೂಸೈಡ್ ಮಾಡ್ಕೊಂಡಿದ್ದಾನಂತ. ಆದರೆ ಅವ್ನ ತಲೆ ಹಿಡಿದ ಮೇಲೆ ನನ್ನ ಕೈ ತುಂಬ ರಕ್ತ ಬಂತು. ಆವಾಗ ಗೊತ್ತಾಯಿತು ಇವನಿಗೇನೋ ಮರ್ಡರ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಬೆಳಿಗ್ಗೆ ಎದ್ದ ಮೇಲೆ ನನಗೇನು ಗೊತ್ತಿಲ್ಲ, ನಾ ಏನು ಮಾಡಿಲ್ಲ ಅನ್ನೋ ಒಂಥರ ಭಾವದಲ್ಲಿ ಸ್ನಾನಕ್ಕೆ ಹೋಗಿದ್ದಾಳೆ. ಸೊ ಎವಿಡೆನ್ಸ್ ಸಿಗಬಾರ್ದಂತ ಹೋಗಿದ್ದಾಳು, ಅದಕ್ಕಂತ ಗೊತ್ತಿಲ್ಲ ನನಗೆ. ಇಲ್ಲ, ಮನೆಯಲ್ಲಿ ಒಪ್ಕೊಂಡಿಲ್ಲ, ಸ್ಟೇಷನಲ್ಲಿ ಒಪ್ಕೊಂಡಿಲ್ಲ, ಸಾಯಂಕಾಲವರೆಗೂ ಒಪ್ಕೊಂಡಿಲ್ಲ. ಆಮೇಲೆ ಅವರು ಎನ್ಕ್ವೈರಿ ಮಾಡಿದ್ದಾರಲ್ಲ,
ಇಂಟೆಲಿಜೆಂಟ್ ಬ್ಯೂರೋ ಅವರ ಎನ್ಕ್ವೈರಿ ಮಾಡಿದ ಮೇಲೆ ಅಲ್ಲಿ ಒಪ್ಕೊಂಡಿದ್ದಾರೆ. ನನ್ನ ಮಗ ಹೊತ್ತು ಗುಳಿಗೆ ಹಾಕಿ ಅಲ್ಲಿ ಮೊಕ್ಕೋ ಅಂತ ಕಾಟದ ಮೇಲೆ ಮಣಗಿಸ್ಕೊಂಡ್ಲು. ನನ್ನಪ್ಪ ಬಾಯಿಗೆ ಕ್ಯಾಪ ಕ್ಯಾಳು, ನನ್ನಪ್ಪ ತೆಲಿಗೆ ಹಾರಿ ತಗೊಂಡು ಬಡ್ದಾಳು. ನನ್ನಪ್ಪ ಸದ್ಯ ವಿಚಾರಣೆ ಮಾಡಿದ ಪೊಲೀಸರು ಕವಿತಾಳನ್ನ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ 100 ಕಾಲ ಕೂಡಿ ಬಾಳ್ತೀನಿ ಅಂತ ಸಪ್ತಪದಿ ತುಳಿದವಳು ಬೆಡ್ರೂಮ್ನಲ್ಲೇ ಗಂಡನ ಹೆಣ ಕಡೆಬಿದ್ದು ಮಾತ್ರ ದುರಂತ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ರಾಜ್ಯದಲ್ಲಿ ಮಳೆಯ ಅಬ್ಬರ ಶುರುವಾಗಿದ್ದು ಜಿಲ್ಲೆಯಲ್ಲೂ ಅವಾಂತರ ಸೃಷ್ಟಿಸಿದೆ. ಮನೆ ಕುಸಿದು ಬಿದ್ದು ಮಹಿಳೆ ದುರ್ಮರಣಕ್ಕೀಡಾದರೆ ಬೆಳೆ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಇತ್ತ ಅರ್ಧ ಗಂಟೆ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಹೊಡೆತ ಹೇಳತೀರದಂತಾಗಿದೆ. ರಾಜ್ಯದಲ್ಲಿ ಸುರಿತಾ ಇರುವ ಅಕಾಲಿಕ ಮಳೆಗೆ ಕರುನಾಡಿನ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬಿರು ಬಿಸಿಲಿನ ಜೊತೆಗೆ ವರುಣನ ಅಬ್ಬರವೂ ಜೋರಾಗಿದೆ. ಬೆಳಗಿನ ಹೊತ್ತಲ್ಲಿ ಸೂರ್ಯ ಪ್ರತಾಪವಾದರೆ ಸಂಜೆ ಆಗ್ತಿದ್ದಂತೆ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ವರುಣಾರ್ಭಟಕ್ಕೆ ಜಿಲ್ಲೆಯಲ್ಲೂ ಸಾಲು ಅವಾಂತರ ಸೃಷ್ಟಿಯಾಗ್ತಿವೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಆರ್ಭಟ. ಮನೆ ಮೇಲ್ಛಾವಣಿ ಕುಸಿತ, ಮಹಿಳೆ ದುರ್ಮರಣ. ಮಳೆ ಅಬ್ಬರಕ್ಕೆ ವಿಜಯಪುರದಲ್ಲಿ ಮಹಿಳೆ ಬಲಿಯಾಗಿದ್ದಾಳೆ. ಮನೆ ಮೇಲ್ಛಾವಣಿ ಕುಸಿದು 55 ವರ್ಷದ ಮಹಾದೇವಿ ಜೀವಂತ ಸಮಾಧಿಯಾಗಿದ್ದಾಳೆ. ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದ ಗೌರೀಶ್ವರ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ಮಳೆಯಿಂದ ನೆನೆದಿದ್ದ ಹಳೆಯ ಮನೆ ಮೇಲ್ಛಾವಣಿ ನಸುಕಿನ ಜಾವ ಕುಸಿದು ದುರಂತ ಸಂಭವಿಸಿದೆ. ಪತಿ ಶಿವಾನಂದ ಹೊರಗಡೆ ಮಲಗಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಹಿಳೆ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೋಲಾರದಲ್ಲಿ ವರುಣನ ಆರ್ಭಟ ಹೇಳತೀರದಾಗಿದೆ. ಬಿರುಗಾಳಿಗೆ ಮರದ ಕೊಂಬೆ ಮುರಿದು ವ್ಯಕ್ತಿ ಮೇಲೆ ಬಿದ್ದಿದ್ದು ಗಂಭೀರ ಗಾಯಗೊಂಡಿದ್ದಾನೆ. ಕುರುಬರಹಳ್ಳಿ ಗೇಟ್ ಬಳಿ ಈ ಅವಘಡ ಸಂಭವಿಸಿದೆ. ಇನ್ನು ಸಾಲು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಬೀಳುವ ಹಂತದಲ್ಲಿರೋ ಮರಗಳನ್ನು ತೆರವು ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಂಜೆ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಆಲಿಕಲ್ಲು ಮಳೆ ಹೊಡೆತಕ್ಕೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ರಸ್ತೆಗಳು ಕೆರೆಯಂತಾಗಿದ್ದು ಸಂಚಾರಕ್ಕೆ ಸವಾರರು ಪರದಾಡಿದ್ದಾರೆ. ಮಳೆ ಹಿನ್ನೆಲೆ ಅಂಡರ್ ಪಾಸ್ಗಳ ಬಳಿ ಬ್ಯಾರಿಕೇಡ್ ಕ್ಲೋಸ್ ಮಾಡಲಾಗಿದೆ. ಕರುನಾಡಲ್ಲಿ ಸುರಿಯುತ್ತಿರುವ ಬೇಸಿಗೆ ಮಳೆ ಜನರನ್ನ ಕಂಗೆಡಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಸುರಿದ ಅಕಾಲಿಕ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ಕೈಗೆ ಬಂದ ಬೆಳೆ ಕಳ್ಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಕೋಲಾರ ಗ್ರಾಮದ ಬಾಪಶೆಟ್ಟಿ ಅನ್ನೋರ 100 ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿವೆ. 5-6 ಲಕ್ಷ ರೂಪಾಯಿ ನಿರೀಕ್ಷೆಯಲ್ಲಿದ್ದ ರೈತ ಕಂಗಾಲಾಗಿ ಕಣ್ಣೀರು ಹಾಕುವಂತಾಗಿದೆ. ಸರ್ಕಾರ ಬೆಳೆ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಳೆಯಿಂದ ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆ ಗಾಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿ ಕತ್ತಲಲ್ಲೇ ಜೀವನ ನಡೆಸುವಂತಾಗಿದೆ. 4 ದಿನಗಳಿಂದ ಕರೆಂಟ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಆದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ವಿದ್ಯುತ್ ಸಮಸ್ಯೆಯಿಂದ ಸಿಟ್ಟಿಗೆದ್ದ ಜನರು ಹೆಸ್ಕಾಂ ವಿರುದ್ಧ ಗೋಕುಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಿಂದ 2 ಗಂಟೆಗಳ ಕಾಲ ಸಂಚಾರ ಸ್ಥಗಿತವಾಗಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಚಿಕ್ಕಮಗಳೂರಲ್ಲಿ ಮಳೆಯಿಂದ ರಸ್ತೆಗಳು, ರೈಲ್ವೆ ಅಂಡರ್ ಪಾಸ್ಗಳು ಸಂಪೂರ್ಣ ಜಲಾವೃತವಾಗಿದೆ. ಕಡೂರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆ ಸಂಪೂರ್ಣ ಮುಳುಗಿ ಹೋಗಿದೆ. ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಸರ್ಕಲ್ನ ರಸ್ತೆಗಳು, ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 206ರ ರಸ್ತೆಗಳು ಕೂಡ ಜಲಾವೃತವಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ರಾಜ್ಯದಲ್ಲಿ 2 ದಿನ ಮಳೆ ಅಲರ್ಟ್.
ರಾಜ್ಯದಲ್ಲಿ 2 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 11 ಜಿಲ್ಲೆಗೆ ಆರೆಂಜ್ ಅಲರ್ಟ್ ಹಾಗೂ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಗದಗ ಸೇರಿದಂತೆ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ವಿಜಯನಗರ ಸೇರಿದಂತೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಟ್ನಲ್ಲಿ ಕರುನಾಡಲ್ಲಿ ಸುರಿತಾ ಇರೋ ಪೂರ್ವ ಮುಂಗಾರು ಅನ್ನದಾತರನ್ನ ನಿದ್ದೆಗೆಡಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿನ್ನತಂಬಿ ಗೋಲ್ಡ್ ದೋಖಾ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. 4 ದಿನದಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಈ ಮಧ್ಯೆ 600 ಕೆಜಿ ಚಿನ್ನ ಕರಗಿಸಿದ್ದಾನೆ ಅನ್ನುವ ಸ್ಫೋಟಕ ವಿಚಾರವೂ ಬಯಲಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ಚಿನ್ನತಂಬಿ ಮೋಸದಾಟ. 600 ಕೆಜಿ ಚಿನ್ನ ಕರಗಿಸಿದ್ದಾನಂತೆ ಮಹಾವಂಚಕ. ಸುಮಾರು 600 ಕೆಜಿಗೂ ಹೆಚ್ಚು ವ್ಯವಹಾರಗಳು. ಈಗಿನ ಕಾಲದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಬಿಡಿ. ಹಣ ಬಂದ್ರೆ ಸಾಕು, ಯಾರನ್ನ ಬೇಕಿದ್ರೂ ಯಾಮಾರಿಸ್ತಾರೆ, ಯಾರ ತಲೆ ಬೇಕಾದ್ರೂ ಒಡಿತಾರೆ. ಇಂತಹದ್ದೇ ವಂಚಕರ ಜಾಲಕ್ಕೆ ಮೈಸೂರು ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಚಿನ್ನತಂಬಿ ಮೋಸದಾಟ ಬಗೆದಷ್ಟು ಬಯಲಾಗ್ತಿದೆ. ಚಿನ್ನದ ಗಿರಿವಿ ಅಂಗಡಿ ಇಟ್ಟುಕೊಂಡು ಜನರಿಗೆ ಯಾಮಾರಿಸ್ತಿದ್ದ ಸೌಂದರರಾಜ್ನ ಮತ್ತಷ್ಟು ಕಳ್ಳಾಟ ರಿವೀಲ್ ಆಗಿವೆ. ಚಿನ್ನತಂಬಿ SDJ ಗೋಲ್ಡ್ ಕಂಪನಿ ನಂಬಿ ನೂರಾರು ಜನ ಮೋಸ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಮೈಸೂರು ಪೊಲೀಸ್ ಕಮಿಷನರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಚಿನ್ನತಂಬಿಯಿಂದ ಮೋಸ ಹೋದವರು ದೂರು ಕೊಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ 200ಕ್ಕೂ ಹೆಚ್ಚು ದೂರುಗಳು ರಾಜ್ಯದ ನಾನಾ ಭಾಗಗಳಿಂದ ಬಂದಿವೆ. ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿಯೂ ವಹಿವಾಟು ನಡೆಸಿದ ಅನುಮಾನ ಹುಟ್ಟಿಕೊಂಡಿದೆ. ಹಾಸನ ಮೂಲದ ಮೂವರಿಗೆ 40 ಲಕ್ಷ ಪಂಗನಾಮ ಹಾಕಿರೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಪೊಲೀಸರು ಪ್ರತ್ಯೇಕ ತನಿಖೆ ಕೈಗೊಂಡಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ರಹಸ್ಯ ಬಯಲಾಗಿದೆ. ಇಲ್ಲಿವರೆಗೆ ಚಿನ್ನತಂಬಿ ಸುಮಾರು 600 ಕೆಜಿ ಚಿನ್ನ ಕರಗಿಸಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಶಾಸಕ ಶ್ರೀವತ್ಸ ಚಿನ್ನತಂಬಿಯ ಅಸಲಿ ಕತೆ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಮೈಸೂರಿನ ಕೆಲ ಪೊಲೀಸರು ಈತನ ಪರ ಕೆಲಸ ಮಾಡಿದ ಆರೋಪ ಕೇಳಿ ಬಂದಿದೆ. ಒಟ್ಟು ನೋಡಿದ್ರೆ ನನ್ನ ಅಂದಾಜ್ ಪ್ರಕಾರ ಈ ಪ್ರಕರಣ ಕೆದಕ್ತಾ ಹೋದರೆ ಸುಮಾರು 600 ಕೆಜಿಗೂ ಹೆಚ್ಚು ವ್ಯವಹಾರಗಳು ಕಳೆದ 3-4 ವರ್ಷದಿಂದ ಆಗಿದೆ ಅನ್ನೋದು ಗಾಬರಿ ತರ್ತಾ ಇದೆ. 600 ಕೆಜಿ ಬಿಲ್ಲಲ್ಲಿ, ಇನ್ವಾಯ್ಸ್ ಬಿಲ್ಲಲ್ಲಿ ನಂಬರ್ ಇಲ್ಲ, ಟ್ರೇಡ್ ಲೈಸೆನ್ಸ್ ಇಲ್ಲ, ಏನೂ ಇಲ್ಲದೆ ಒಬ್ಬ ಚಿನ್ನ ತಗೊಳ್ಳಕ್ಕೆ ಹೆಂಗೆ ಅನುಮತಿ ಕೊಡ್ತಾನೆ? ಸದ್ಯ ಚಿನ್ನತಂಬಿಯನ್ನ ಬಂಧಿಸಿರೋ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. KPID ಕಾಯ್ದೆಯಡಿ ಹೊಸ ದೂರುಗಳನ್ನು ದಾಖಲು ಮಾಡಿಕೊಳ್ತಿದ್ದಾರೆ. ಈ ಮಧ್ಯೆ ಚಿನ್ನತಂಬಿ ಜಾಮೀನಿಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಒಟ್ಟಾರೆ ಚಿನ್ನತಂಬಿಯ ಚಿನ್ನದಂಥ ಮಾತಿಗೆ ಮರುಳಾದ ಜನ ಕಣ್ಣೀರು ಹಾಕುವಂತಾಗಿದೆ. ವಂಚಕನ ಮತ್ಯಾವ ಸತ್ಯ ಹೊರಬರ್ತಾವೋ ಕಾದು ನೋಡಬೇಕಿದೆ. ಆನಂದ್ KS, ನ್ಯೂಸ್ 18, ಮೈಸೂರು.